ಹಲೋ ಕ್ರಿಯೇಟರ್ಸ್, ವೈರಲ್ ಜಗತ್ತಿಗೆ ಸ್ವಾಗತ. ನೀವು ಯೂಟ್ಯೂಬ್ ನಿಂದ ಹಣ ಸಂಪಾದನೆ ಮಾಡ್ತಿದ್ದೀರಾ ಅಥವಾ ಹೊಸದಾಗಿ ಚಾನೆಲ್ ಶುರು ಮಾಡಿ ಮಾನಿಟೈಸೇಷನ್ ಮಾಡೋಕೆ ಕಾಯ್ತಾ ಇದ್ದೀರಾ? ಹಾಗಿದ್ರೆ ಈ ಸುದ್ದಿ ನಿಮಗಾಗಿಯೇ. ಯೂಟ್ಯೂಬ್ ಮಾನಿಟೈಸೇಷನ್ ನಿಯಮಗಳಲ್ಲಿ ದೊಡ್ಡ ಬದಲಾವಣೆ ಆಗಿದೆ. ಏನೆಲ್ಲ ಚೇಂಜಸ್ ಬಂದಿದೆ, ಇದರಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಅಂತ ನೋಡೋಣ. ಕೊನೆಯವರೆಗೂ ಈ ವಿಡಿಯೋವನ್ನ ನೋಡಿ. ಮೊದಲನೇದಾಗಿ ಹೊಸ ಕ್ರಿಯೇಟರ್ಸ್ಗೆ ಯೂಟ್ಯೂಬ್ ಶಾಕ್ ನೀಡಿದೆ. ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಸೇರಲು ಇಲ್ಲಿಯವರೆಗೆ ಬೇಕಿದ್ದ ನಿಯಮಗಳನ್ನ ಮತ್ತಷ್ಟು ಬಿಗಿಗೊಳಿಸಿದೆ. ಮೊದಲು ಇದ್ದ ನಿಯಮದ ಪ್ರಕಾರ ನಿಮ್ಮ ಚಾನೆಲ್ಗೆ 1000 ಸಬ್ಸ್ಕ್ರೈಬರ್ಸ್ ಇರಬೇಕು. ಅದರ ಜೊತೆಗೆ ಕಳೆದ 365 ದಿನಗಳಲ್ಲಿ 4000 ವಾಚಿಂಗ್ ಅವರ್ಸ್ ಆಗಿರಬೇಕು ಅಥವಾ ಕಳೆದ 90 ದಿನಗಳಲ್ಲಿ 10 ಮಿಲಿಯನ್ ಕ್ವಾಲಿಫೈಡ್ ಶಾರ್ಟ್ಸ್ ವ್ಯೂ ಬಂದಿರಬೇಕು. ಆದರೆ ಈ ನಿಬಂಧನೆಗಳನ್ನ ಅಪ್ಡೇಟ್ ಮಾಡಿರುವ ಯೂಟ್ಯೂಬ್ ಈಗ ವಾಚಿಂಗ್ ಅವರ್ಸ್ ಅನ್ನ 8000 ಗಂಟೆಗಳಿಗೆ ಏರಿಸಲಾಗಿದೆ. ಅಷ್ಟೇ ಅಲ್ಲ, ಶಾರ್ಟ್ಸ್ ಮಾಡುವವರಿಗೆ ಇದ್ದ ವ್ಯೂಸ್ ಟಾರ್ಗೆಟ್ ಅನ್ನ 20 ಮಿಲಿಯನ್ಗೆ ಹೆಚ್ಚಿಸಲಾಗಿದೆ. ಸಬ್ಸ್ಕ್ರೈಬರ್ಸ್ ಅಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲವಾದರೂ ಈ ಹೊಸ ರೂಲ್ಸ್ ಇಂದ ಹೊಸಬರು ಚಾನೆಲ್ ಮಾನಿಟೈಸ್ ಮಾಡ್ಕೊಳ್ಳೋಕೆ ಇನ್ನೂ ಸ್ವಲ್ಪ ಜಾಸ್ತಿನೇ ಕಷ್ಟಪಡಬೇಕು. ಈ ಎಲ್ಲಾ ನಿಯಮಗಳು ಮುಂಬರುವ 2027ರ ಫೆಬ್ರವರಿ 1ರಿಂದ ಜಾರಿಯಾಗಲಿದೆ. ಈಗಾಗಲೇ ಮಾನಿಟೈಸೇಷನ್ ಆನ್ ಆಗಿದ್ದರೆ ಅವರಿಗೆ ಈ ನಿಯಮ ಅನ್ವಯಿಸುವುದಿಲ್ಲ. ಆದರೆ ಈ ನಿಯಮಗಳಿಗೆ ನೀವು 2027ರ ಜನವರಿ 31ರ ವೇಳೆಗೆ ಒಪ್ಪಿಗೆಯನ್ನ ನೀಡಬೇಕು. ಇಲ್ಲದಿದ್ದರೆ ನಿಮ್ಮ ಮಾನಿಟೈಸೇಷನ್ ಸ್ಟಾಪ್ ಆಗಲಿದೆ. ಇದರ ಜೊತೆಗೆ ಕಳೆದ 365 ದಿನಗಳಲ್ಲಿ ಕನಿಷ್ಠ 1000 ವಾಚಿಂಗ್ ಅವರ್ಸ್ ಅನ್ನ ಪಡೆಯಲೇಬೇಕು ಮತ್ತು ನಿಮ್ಮ ಚಾನೆಲ್ ಆಕ್ಟಿವ್ ಆಗಿದ್ದರೆ ಮಾತ್ರ ಮಾನಿಟೈಸೇಷನ್ ಮುಂದುವರಿಯಲಿದೆ. ಇನ್ನು ಎರಡನೇ ಮುಖ್ಯ ವಿಷಯ ಎಐ ಮತ್ತು ಕಾಪಿ ಪೇಸ್ಟ್ ಕಂಟೆಂಟ್. ಇತ್ತೀಚೆಗೆ ಹೆಚ್ಚು ವೈರಲ್ ಆಗ್ತಿರೋ ಬರೀ ಎಐ ವಾಯ್ಸ್ ಮತ್ತು ರೀಯೂಸ್ಡ್ ವಿಡಿಯೋ ಹಾಗೂ ಮಾಸ್ ಪ್ರೊಡಕ್ಷನ್ ಕಂಟೆಂಟ್ ಗಳ ಮೇಲೆ ಯೂಟ್ಯೂಬ್ ಕಣ್ಣಿಟ್ಟಿದೆ. ನಿಮ್ಮ ವಿಡಿಯೋದಲ್ಲಿ ಸ್ವಂತ ಕ್ರಿಯೇಟಿವಿಟಿ ಮತ್ತು ವ್ಯಾಲ್ಯೂ ಇರಲೇಬೇಕು. ಇಲ್ಲದಿದ್ದರೆ ಮಾನಿಟೈಸೇಷನ್ ರಿಜೆಕ್ಟ್ ಆಗೋ ಅಥವಾ ಕಳೆದುಕೊಳ್ಳೋ ಚಾನ್ಸಸ್ ಹೆಚ್ಚಿದೆ. ನಾನು ಕೂಡ ನಿಮ್ಮಂತೆಯೇ ಈ ವೈರಲ್ ಜಗತ್ತಿನಲ್ಲಿ ಬೆಳೆಯಬೇಕು, ಸಾಧಿಸಬೇಕು ಅನ್ನೋ ದೊಡ್ಡ ಕನಸು ಕಟ್ಟಿಕೊಂಡು ನನ್ನ ಪ್ರಯಾಣವನ್ನ ಆರಂಭಿಸಿದ್ದೇನೆ. ನನ್ನ ಪ್ರಯತ್ನದಿಂದ ಪ್ರಾರಂಭವಾದ ಈ ಸುಂದರ ಪ್ರಯಾಣದಲ್ಲಿ ನಾನೀಗ ಅರ್ಧ ದಾರಿ ಸಾಗಿದ್ದೇನೆ. ನಿಮ್ಮ ಸಹಕಾರ ಮತ್ತು ಬೆಂಬಲದಿಂದ ಮುಂದೊಂದು ದಿನ ಗುರಿ ಖಂಡಿತ ತಲುಪುತ್ತೇನೆ. ಹೊಸದಾಗಿ ಯೂಟ್ಯೂಬ್ಗೆ ಬಂದಿರೋ ಪ್ರತಿಯೊಬ್ಬರಿಗೂ ನನ್ನದೊಂದು ಸಣ್ಣ ಸಲಹೆ: ಉತ್ತಮ ಕಂಟೆಂಟ್, ಕನ್ಸಿಸ್ಟೆನ್ಸಿ ಮತ್ತು ಹಾರ್ಡ್ ವರ್ಕ್ ಈ ಮೂರು ನಿಮ್ಮಲ್ಲಿದ್ದರೆ ಒಂದಲ್ಲ ಒಂದು ದಿನ ಸಕ್ಸಸ್ ಖಂಡಿತ ಸಿಗುತ್ತೆ. ನಿಮ್ಮ ಈ ಸಾಧನೆಯ ಹಾದಿಯಲ್ಲಿ ನಿಮ್ಮ ಜೊತೆ ನಾನಿದ್ದೇನೆ. ಬನ್ನಿ ಒಟ್ಟಿಗೆ ಬೆಳೆಯೋಣ. ನಿಮಗೆ ಯಾವುದೇ ರೀತಿ ಸಂದೇಹ ಮತ್ತು ಡೌಟ್ ಇದ್ದರೂ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನನಗೆ ತಿಳಿದ ಮಟ್ಟಿಗೆ ಖಂಡಿತ ಉತ್ತರಿಸುತ್ತೇನೆ. ಇಂತಹ ಮತ್ತಷ್ಟು ವೈರಲ್ ಅಪ್ಡೇಟ್ಗಳಿಗಾಗಿ ನಮ್ಮ ವೈರಲ್ ಜಗತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಶುಭ ದಿನ.